ಕನ್ನಡ ಸಾಹಿತ್ಯವು ಒಂದು ಅಪಾರವಾದ ಸಂಪತ್ತಿನ ಖಜಾನೆ. ಕನ್ನಡದಲ್ಲಿ ಅನೇಕ ಮೇರು ಸಾಹಿತಿಗಳಿದ್ದಾರೆ. ಅಂತಹ ಸಾಹಿತಿಗಳ ಪುಸ್ತಕವನ್ನು ಓದಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನ ನನ್ನದು. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಓದುತ್ತಿರುವ ಮೊದಲ ಪುಸ್ತಕ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು. ಅಣ್ಣನ ನೆನಪು ಕೃತಿ ಒಂದರ್ಥದಲ್ಲಿ ತೇಜಸ್ವಿಯವರು ಹುಟ್ಟಿದ್ದಲ್ಲಿಂದ ಇಲ್ಲಿಯವರೆಗಿನ ಕುವೆಂಪುರವರ ಕತೆ ಅಥವಾ ಅವರ ಜೀವನದ ಹಲವು ಮಹತ್ವದ ಅಧ್ಯಾಯಗಳು. ಹಾಗೆಯೇ ಇದು ತೇಜಸ್ವಿಯವರ ಆತ್ಮಕಥೆಯ ಹಲವು ಅಧ್ಯಾಯಗಳೆಂದು ಹೇಳಬಹುದು. ಕುವೆಂಪು ಕನ್ನಡ ಸಂಸ್ಕೃತಿ ಚರಿತ್ರೆಯಲ್ಲಿ ವಹಿಸಿದ ಮಹತ್ವಪೂರ್ಣ ಪಾತ್ರದಿಂದಾಗಿ ಇವು ಕನ್ನಡದ ಸಂಸ್ಕೃತಿ ಚರಿತ್ರೆಯ ಬಹುಮುಖ್ಯ ಅಧ್ಯಾಯಗಳು ಆಗಿವೆ. ಆದರೆ ಇದನ್ನೆಲ್ಲವನ್ನು ಮರೆತು ನಾವು ಓದಿದರೆ ಇದೊಂದು ಅತಿ ಸುಂದರ ಕಾದಂಬರಿಯಂತಹ ಕಲಾಕೃತಿ. ಇದರಲ್ಲಿ ಚಿತ್ರಿತವಾಗಿರುವ ಕುವೆಂಪುರವರ ವ್ಯಕ್ತಿತ್ವ ಮತ್ತು ಅವರ ಸುತ್ತ ಹರಳಿರುವ ಅನೇಕ ಪಾತ್ರಗಳು ಕನ್ನಡ ಸಾಹಿತ್ಯದಲ್ಲಿನ ಅನನ್ಯ ಮತ್ತು ಅಸಾಧಾರಣ ದಾಖಲೆ. ನಾವು ಎಂದರೆ ನಾನು, ಚೈತ್ರ, ಕಲಾ, ತಾರಿಣಿ 4 ಮಕ್ಕಳು. ನಮ್ಮ ತಂದೆಯನ್ನು ಅಣ್ಣ ಎಂದು ಕರೆಯುತ್ತಿದ್ದೆವು. ಮಲೆನಾಡಿನಲ್ಲೆಲ್ಲ ಸಾಧಾರಣವಾಗಿ ತಂದೆಯನ್ನು ಅಪ್ಪಯ್ಯ ಎಂದು ಕರೆಯುವುದು ವಾಡಿಕೆ. ನಮಗೆ ತಂದೆಯನ್ನು ಅಣ್ಣ ಎಂದು ಕರೆಯಲು ಯಾರು ಹೇಳಿಕೊಟ್ಟರೋ ನನಗೆ ನೆನಪಿಲ್ಲ. ಏಕೆಂದರೆ ನನಗೆ ಜ್ಞಾಪಕ ಶಕ್ತಿ ಬಂದಾಗಿನಿಂದಲೂ ನಾವು ಅಣ್ಣನನ್ನು ಅಣ್ಣ ಎಂದೇ ಕರೆಯುತ್ತಿದ್ದೇವೆ. ಕುವೆಂಪುರವರನ್ನು ಅನೇಕರು ಅನೇಕ ರೀತಿ ಕಂಡಿದ್ದಾರೆ. ಕವಿಯಾಗಿ, ದಾರ್ಶನಿಕನಾಗಿ, ಕಾದಂಬರಿಕಾರನಾಗಿ, ಗುರುವಾಗಿ. ಇವರೆಲ್ಲ ತಾವು ಕುವೆಂಪುರವರನ್ನು ಚಿತ್ರಿಸುವ ಸಂದರ್ಭದಲ್ಲಿ ನಾನು ಅಣ್ಣನ ನೆನಪುಗಳನ್ನು ಹೇಳುವುದು ನನಗೆ ತುಂಬ ಮುಜುಗರದ ಸಂಗತಿ. ಏಕೆಂದರೆ ಬೇರೆಲ್ಲರೂ ಕುವೆಂಪುರವರ ಕಾವ್ಯಗಳಿಂದಲೋ, ಅವರ ಕಾದಂಬರಿಗಳಿಂದಲೋ, ಅವರ ಧೀಮಂತ ವ್ಯಕ್ತಿತ್ವದಿಂದಲೋ, ಅವರ ವೈಚಾರಿಕತೆಯಿಂದಲೋ ಆಕರ್ಷಿತರಾಗಿ ಕುವೆಂಪುರವರ ಪರಿಚಯ ಮಾಡಿಕೊಂಡವರು. ಎಂದರೆ ಕುವೆಂಪು ಪರಿಚಯ ಮಾಡಿಕೊಳ್ಳುವ ಮೊದಲೇ ಅವರ ಬಗ್ಗೆ ಒಂದು ಪೂರ್ವಾಭಿಪ್ರಾಯ ಇದ್ದವರು. ನನಗೇನಾದರೂ ನಾನು ಕಣ್ಣು ಬಿಟ್ಟಾಗ ಕಂಡಿದ್ದೇ ನಮ್ಮಮ್ಮ ಅಣ್ಣನನ್ನು. ನನಗೆ ಆಗ ಅವರು ಕವಿಯೂ ಅಲ್ಲ, ದಾರ್ಶನಿಕರೂ ಅಲ್ಲ. ಅವರಿಬ್ಬರೇ ಎಲ್ಲ. ಗಾಳಿ, ಬೆಳಕು, ಮಳೆ, ಬಿಸಿಲುಗಳ ಲೋಕ ಅಣ್ಣ ಅಮ್ಮನ ವಿಸ್ತರಣೆಯಾಗಿ ನನಗೆ ಗೋಚರಿಸುತ್ತಾ ಹೋಯಿತು. ಅಣ್ಣ ಅಮ್ಮನ ನೆನಪುಗಳು ಈ ಖಾಸಗಿತನದಿಂದಲೇ ಅವನ್ನೆಲ್ಲ ಸಾರ್ವಜನಿಕವಾಗಿ ಹೇಳಲು ಮುಜುಗರವಾಗುತ್ತದೆ. ಕುವೆಂಪು ನಮ್ಮ ಕಾಲದ ಅತಿ ಸಂಕೀರ್ಣ ವ್ಯಕ್ತಿತ್ವ ಪ್ರತಿಭೆ ಎಂದು ನಿರ್ವಿವಾದವಾಗಿ ಹೇಳಬಹುದು. ಅವರನ್ನು ಕವಿಯಾಗಿಯೋ, ಕಾದಂಬರಿಕಾರನಾಗಿಯೋ, ತತ್ವ ಮೀಮಾಂಸಕನಾಗಿಯೋ, ವಿಚಾರವಾದಿಯನ್ನಾಗಿಯೋ ಪರಿಗಣಿಸಿದಾಗ ಅಥವಾ ಬಿಡಿಬಿಡಿಯಾಗಿ ಕಥೆ ಕಾವ್ಯಗಳನ್ನು ಅವಲೋಕಿಸಿದಾಗ ಸ್ಪಷ್ಟವಾಗಿ ಸರಳವಾಗಿ ಕಾಣುವ ವ್ಯಕ್ತಿತ್ವ ನೋಡಿದ ಕೂಡಲೇ ಅತ್ಯಂತ ಸಂಕೀರ್ಣವಾಗಿ ಕಾಣುತ್ತದೆ. ಒಂದು ಕಡೆ ಇಂಗ್ಲಿಷ್ ಜ್ಞಾನ ಅತಿ ಮುಖ್ಯವೆಂದು ಶೂದ್ರನನ್ನೆಲ್ಲ ಎಚ್ಚರಿಸುತ್ತಾರೆ. ಕನ್ನಡದ ವಿಷಯಕ್ಕೆ ಬಂದಾಗ ಇಂಗ್ಲಿಷನ್ನು ಪೂತನಿ ಎಂದು ಕಟುವಾಗಿ ಟೀಕಿಸುತ್ತಾರೆ. ಭಾರತೀಯ ಸನಾತನ ಧರ್ಮದ ಅತ್ಯಂತ ಕಟು ವಿಮರ್ಶೆ ಕುವೆಂಪುರವರಲ್ಲಿ ಕಾಣಬಹುದು. ಅಂತೆಯೇ ಉಪನಿಷತ್ತು ದರ್ಶನಗಳ ಆರಾಧನೆಯನ್ನು ಅವರಲ್ಲಿ ಕಾಣಬಹುದು. ಅವರ ಜೀವನಾದ್ಯಂತ ಎಂದೂ ಯಾವ ದೇವಸ್ಥಾನಕ್ಕೂ ಕಾಲಿಡಲಿಲ್ಲ. ಆದರೆ ಅಷ್ಟೇ ಗಾಢವಾಗಿ ಧ್ಯಾನ, ತಪಸ್ಸು, ಪ್ರಾರ್ಥನೆಗಳನ್ನು ಪ್ರತಿಪಾದಿಸಿದರು. ಅದರಿಂದಲೇ ಅನೇಕ ವೇಳೆ ಸನಾತನಿಗಳು, ದೈವಭಕ್ತರು, ವಿಚಾರವಾದಿಗಳು, ನಾಸ್ತಿಕರು ಎಲ್ಲರೂ ತಮ್ಮ ಪ್ರತಿಪಾದನೆಯನ್ನು ಕುವೆಂಪುರವರಲ್ಲಿ ಕಾಣುತ್ತಾ ಹೋದರು. ಹಾಗಿದ್ದರೆ ಕುವೆಂಪು ಏನು?